ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಡಿಂಪನ ಪ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನಗಂತೂ ಮನೆ ಆಫೀಸ್ ಅಂತ ಓಡಾಡಿ ತುಂಬ ಬೇಜಾರಾಗೋಗಿತ್ತು. ಅದಕ್ಕೆ ನಾವಿವತ್ತು ಬೇಲೂರಿನ ಶ್ರೀ ಚೆನ್ನಕೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಈ ಬೇಲೂರಿನ ಇತಿಹಾಸ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೂ ಸಹ ಸ್ವಲ್ಪ ಚಿಕ್ಕದಾಗಿ ನನಗೆ ಗೊತ್ತಿದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ಬೇಲೂರಿನ ಶ್ರೀ ಚೆನ್ನಕೇಶ್ವರ ದೇವಾಲಯವು 12ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಇದು ಕ್ರಿಸ್ತಶಕ 1117ರಲ್ಲಿ ನಿರ್ಮಾಣವಾಗಿದ್ದು, ಇವಾಗ ನೋಡೋದಾದರೆ ಸುಮಾರು 900 ವರ್ಷಗಳಾಗಿದೆ ಇದಕ್ಕೆ. ಈ ದೇವಾಲಯವನ್ನು ಹೊಯ್ಸಳ ವಂಶದ ದೊರೆ ರಾಜ ವಿಷ್ಣುವರ್ಧನನು ತನ್ನ ಯುದ್ಧವನ್ನು ಗೆದ್ದಂತಹ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಿರುತ್ತಾನೆ. ತಜ್ಞರ ಪ್ರಕಾರ 12ನೇ ಶತಮಾನದಲ್ಲಿ ಹೊಯ್ಸಳ ಶೈಲಿಯಲ್ಲಿ ಬಳಪದ ಕಲ್ಲಿನಲ್ಲಿ ನಿರ್ಮಿಸಿರುವ ದೇವಾಲಯವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ದೇವಾಲಯವು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಇಲ್ಲಿಗೆ ಸ್ಥಳೀಯ ಪ್ರವಾಸಿಗರಲ್ಲದೆ ವಿದೇಶಿ ಪ್ರವಾಸಿಗರು ಸಹ ಬರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಫ್ರೀಯಾಗಿದ್ದರೆ ಬೇಲೂರಿಗೆ ಒಂದು ಸಲ ಭೇಟಿ ಕೊಡಿ. ಹಾಗೆ ನಿಮ್ಮ ಮಕ್ಕಳಿಗೆ 12ನೇ ಶತಮಾನದ ವಾಸ್ತುಶಿಲ್ಪದ ಬಗ್ಗೆ ತೋರಿಸ್ಬೋದು. ಯಾವುದೇ ಯಂತ್ರಗಳ ಬಳಕೆ ಇಲ್ಲದೆ ಯಾವ ರೀತಿ ನೋಡಿ ಕೆತ್ತನೆ ಮಾಡಿದ್ದಾರೆ. ನನಗಂತೂ ಮೈಂಡ್ ರಿಲೀಫ್ ಆಯಿತು, ನಿಮಗೂ ಮೈಂಡ್ ರಿಲೀಫ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಾನು ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಬಾಯ್ ಆಲ್.